ಶಾಂತಿಗಾಗಿ ನಾಗರಿಕ ವೇದಿಕೆ ಮೂಲಕ ಕಾಡಿನಿಂದ ಜೈಲಿಗೆ ತೆರಳಿ 1 ವರ್ಷ ಗತಿಸಿದ್ರೂ ಸಹ 6 ಜನ ನಕ್ಸಲರನ್ನ ಈವರೆಗೂ ಜೈಲಿನಿಂದ ಬಿಡುಗಡೆ ಮಾಡದೆ ಕಾಲಹರಣ ಮಾಡುತ್ತಿರುವ ಸರ್ಕಾರದ ನಡೆ ಖಂಡಿಸಿ ಮತ್ತು ತಕ್ಷಣ 6 ಜನ ನಕ್ಸಲರನ್ನ ಬಿಡುಗಡೆಗೆ ಮುಖ್ಯಮಂತ್ರಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಶರಣಾಗತಿ ಹೊಂದಿದ ನಕ್ಸಲ್ ಮಾರೆಪ್ಪ ಆರೋಲಿ ಅವರ ಕುಟುಂಬಸ್ಥರಾದ ಚನ್ನಬಸವ ಒತ್ತಾಯಿಸಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ನಕ್ಸಲ ಮತ್ತು ಕರ್ನಾಟಕ ಎಂದು ಸರ್ಕಾರ ಘೋಷಿಸಿ ಇಂದಿಗೆ 1 ವರ್ಷ ಗತಿಸಿದೆ. ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನ ಆರೋಲಿ ಗ್ರಾಮದವರಾದ ಮಾರೆಪ್ಪ ಆರೋಲಿ ಹಾಗೂ ಮುಂಡಗಾರು ಲತಾ ಸುಂದರಿ, ಕುತ್ತೂರು ವನಜಾಕ್ಷಿ, ಬಾಳೆಹೊಳೆ, ಕೆ ವಸಂತ್, ಟಿಎನ್ ಜೀಪ ಸೇರಿದಂತೆ ಒಟ್ಟು ಜನ ನಕ್ಸಲರು ಮುಖ್ಯವಾಹಿನಿಗೆ ಮರಳಿದ್ದು ಅವರನ್ನು ಖುದ್ದಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರಮಾಡಿಕೊಂಡು ನಕ್ಸಲ ಮುಕ್ತ ರಾಜ್ಯವೆಂದು ಘೋಷಣೆ ಮಾಡಿರುತ್ತಾರೆ. 6 ಮುಖ್ಯವಾಹಿನಿಗೆ ಬರುವ ವೇಳೆಯಲ್ಲಿ ನಕ್ಸಲರು ಇಟ್ಟಿದ್ದ ಪ್ರಮುಖ 18 ಬೇಡಿಕೆಗಳಲ್ಲಿ ಈವರೆಗೆ ಒಂದೇ ಒಂದು ಬೇಡಿಕೆಯನ್ನು ಈಡೇರಿಸುವಲ್ಲಿ ಸರ್ಕಾರವು ಮರೆತಿದೆ. ಶಾಂತಿಗಾಗಿ ನಾಗರಿಕ ವೇದಿಕೆಯ ಮೂಲಕ ನಕ್ಸಲ ಚಟುವಟಿಕೆಯಿಂದ ಮುಖ್ಯವಾಹಿನಿಗೆ ಬಂದಂತಹ ಈ 6 ಜನರ ಈಗಿನ ಸ್ಥಿತಿ ಅಯೋಮಯವಾದಂತಿದೆ. ಅಷ್ಟೇ ಅಲ್ಲದೆ ನಕ್ಸಲ ಚಟುವಟಿಕೆಯಿಂದ ಮುಖ್ಯವಾಹಿನಿಗೆ ಬರುವಂತಹ ನಕ್ಸಲರಿಗೆ ಸರ್ಕಾರದಿಂದ ಪರಿಹಾರ ಮೊತ್ತದ ಜೊತೆಗೆ ಇನ್ನಿತರೆ ಸೌಲಭ್ಯಗಳನ್ನು ನೀಡುವುದಾಗಿ ಘೋಷಿಸಿದ್ದಲ್ಲದೆ ಅವರ ಮೇಲಿರುವ ಎಲ್ಲ ಮೊಕದ್ದಮೆಗಳನ್ನು ಹಿಂಪಡೆದು ಸಾರ್ವಜನಿಕವಾಗಿ ಘನತೆ ಗೌರವದಿಂದ ಜೀವಿಸಲು ಒಂದು ಅವಕಾಶ ಕಲ್ಪಿಸಿಕೊಡಲಾಗುವುದೆಂದು ಘೋಷಣೆಯನ್ನ ಸಹ ಮಾಡಿದ್ರು. ಆದರೆ ನಕ್ಸಲ ಮುಕ್ತ ರಾಜ್ಯ ಎಂದು ಘೋಷಣೆ ಮಾಡಿ ಜನವರಿ 8ಕ್ಕೆ 1 ವರ್ಷ ಗತಿಸಿದ್ರೂ ಸಹ ಈವರೆಗೂ ರಾಜ್ಯ ಸರ್ಕಾರವು ಶರಣಾಗತಿ ಹೊಂದಿರುವ ಅಷ್ಟು ಜನ ನಕ್ಸಲರನ್ನ ಬಿಡುಗಡೆ ಮಾಡುವ ಬದಲಿಗೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಎಂಬಂತೆ ಒಂದು ಜೈಲಿನಿಂದ ಮತ್ತೊಂದು ಜೈಲಿಗೆ ಅವರನ್ನು ಸ್ಥಳಾಂತರ ಮಾಡಿರುವುದರಲ್ಲಿಯೇ ಕಾಲಹರಣ ಮಾಡಿರುತ್ತಾರೆಯೇ ವಿನಃ ಅವರನ್ನು ಬಿಡುಗಡೆಗೊಳಿಸಬೇಕೆಂಬ ಹಂಬಲದಲ್ಲಿ ರಾಜ್ಯ ಸರ್ಕಾರ ಇಲ್ಲವೆಂಬಂತೆ ಭಾಸವಾಗ್ತಿದೆ ಎಂದರು. ಮುಖ್ಯವಾಹಿನಿಗೆ ಮರಳಬೇಕೆಂಬ ಹಂಬಲದಿಂದ ಹಾಗೂ ಶಾಂತಿಗಾಗಿ ನಾಗರಿಕ ವೇದಿಕೆಯ ಮುಖ್ಯಸ್ಥರು ಮಾತುಕತೆಯ ಫಲವಾಗಿ ಈ ಎಲ್ಲ 6 ಜನರು ಶರಣಾಗಿದ್ರು. ಅವರ ಶರಣಾಗತಿ ಹೊಂದಿ ಜೈಲಿಗೆ ತೆರಳಿದ ತರುವಾಯ ಅವರ ಕುಟುಂಬಸ್ಥರ ಆಕ್ರಂದನ ಹೇಳಿತೀರಂತಾಗಿದೆ. ನಮ್ಮ ಮನೆಯ ಮಕ್ಕಳನ್ನು ನಮ್ಮ ಮನೆಗೆ ಮರಳಿ ಕಳುಹಿಸಿಕೊಡಿ ಎಂಬುದು ಕುಟುಂಬದವರ ಬೇಡಿಕೆಯಾಗಿದೆ ಎಂದರು. ಈಗಲಾದರೂ ರಾಜ್ಯ ಸರ್ಕಾರವು ಎಚ್ಚೆತ್ತುಕೊಂಡು ಮುಖ್ಯವಾಹಿನಿಗೆ ಬರಲು ಶರಣಾಗತಿ ಹೊಂದಿರುವ ಮಾರೆಪ್ಪ ಆರೋಲಿ ಸೇರಿದಂತೆ ಒಟ್ಟು 6 ಜನರನ್ನು ಆದಷ್ಟು ಬೇಗನೆ ಬಿಡುಗಡೆಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗೌರಮ್ಮ, ಗಂಡ ಮಹದೇವಪ್ಪ, ದೇವೇಂದ್ರಪ್ಪ, ತಂದೆ ಮಹದೇವಪ್ಪ, ನಾಗಮ್ಮ, ಗಂಡ ದೇವೇಂದ್ರಪ್ಪ ಇನ್ನು ಮುಂತಾದವರು ಉಪಸ್ಥಿತರಿದ್ದರು.